ಮೊಟ್ಟ ಮೊದಲನೇದಾಗಿ ಶ್ರೀರಾಮಚಂದ್ರನನ್ನು ಅವನ ಪರಿವಾರವನ್ನು ವಂದಿಸ್ತಾ ಸತ್ಸಂಗಕ್ಕೆ ಸೇರಿದಂತಹ ಸಜ್ಜನರಿಗೆ ಸ್ವಾಗತವನ್ನು ಕೋರ್ತಾ ಈ ಸತ್ಸಂಗದ ಬಗೆಗೆ ವಿಠ್ಠಲ ಭಟ್ಟರು ಈಗಾಗಲೇ ಹೇಳಿದರು. ಈ ಸತ್ಸಂಗ ಪ್ರಾರಂಭ ಆಗಲಿಕ್ಕೆ ಮುಗುದೂರಿನಲ್ಲಿ ಒಬ್ಬರು ಗಜಾನನ ಹೆಗಡೆಯವರು ಅಂತಿದ್ದರು. ಅವರು ಮತ್ತು ಈ ವಿಠ್ಠಲ ಭಟ್ಟರು ನಿಜವಾಗಿ ಪ್ರೇರಕರು ನನಗೆ ತಿಳಿದಂತೆ. ನಮ್ಮ ಅಣ್ಣವರು ನಾನು ಸೇರಿ ಎಷ್ಟೋ ಸಾರಿ ಈ ಆಧ್ಯಾತ್ಮ ಚಿಂತನೆಗಳನ್ನ ಮಧ್ಯರಾತ್ರಿ 1-2 ಗಂಟೆವರೆಗೆ ಮಾಡಿದ್ದಿದೆ. ಆದರೆ ಅವೆಲ್ಲ ಸುಮ್ಮನೆ ಇಬ್ಬರಲ್ಲಿ ಮೌಖಿಕ ಒಂದು ವಿಚಾರ ಅಷ್ಟೇ, ಜನರಿಗೆ ಹಂಚಲ್ಪಡಲಿಲ್ಲ ಅದು. ಇವರು ಈ ಸಲಹೆಯನ್ನು ಕೊಟ್ಟ ಮೇಲೆ ಪ್ರತಿ ತಿಂಗಳದ 2ನೇ ಭಾನುವಾರ ಸತ್ಸಂಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ 3:30ರಿಂದ 5:30ವರೆಗೆ ಅದು ಆ ಕಾರ್ಯಕ್ರಮ ನಡೀತಾ ಬಂತು. ಇದರಿಂದ ಏನಾಯಿತು ಅಂದರೆ ನಮ್ಮಿಬ್ಬರಲ್ಲದೆ ಅನೇಕ ಜನರಿಗೆ ಅದರಿಂದ ಲಾಭ ಆಗಿದೆ, ಎಷ್ಟೋ ಜಿಜ್ಞಾಸೆಗಳು ಪರಿಹಾರ ಆಗಿದೆ. ಈ ತರಹದಲ್ಲಿ ಇದು ವಿಠ್ಠಲ ಭಟ್ರು ಮತ್ತು ಗಜಾನನ ಹೆಗಡೆಯವರು ಪ್ರೇರಣೆ ಮಾಡಿದ್ದಾರೆ. ಯಾಕೆಂದರೆ ರಾಮನಿಗೆ ಬಂದು ಮಾಡಲಿಕ್ಕಾಗೋದಿಲ್ಲ, ಅವನ ಅಂತರ್ಗತ ಶಕ್ತಿ, ಅವನಿಂದ ಪ್ರೇರಣೆ ಆದಿದ್ದು. ನಿಜವಾಗಿ ನಾವು ಇವರ ಹೆಸರು ಹೇಳ್ತೇವೆ ಯಾಕೆಂದರೆ ಅವರಲ್ಲಿ ಆ ಪ್ರೇರಣೆ ಬಂತು. ಭಗವಂತ ನಿಜವಾಗಿ ಎಲ್ಲ ಕಡೆಯೂ ಇದ್ದಾನೆ, ಎಲ್ಲೂ ಇಲ್ಲ ಅಂತಿಲ್ಲ. ಆದರೆ ಅವನು ವ್ಯಕ್ತ ಆಗೋದು ಎಲ್ಲಪ್ಪ ಅಂತಂದರೆ ಯಾರ ಹೃದಯದಲ್ಲಿ ಸಜ್ಜನಿಕೆ ಇದೆಯೋ ಅಲ್ಲಿ ವ್ಯಕ್ತ ಆಗ್ತದೆ. ಯಾಕೆಂದರೆ ಭೂಮಿಯಲ್ಲಿ ಎಲ್ಲ ಕಡೆಯೂ ನೀರಿದೆ, ಕೆರೆಯೋ ಹೊಳೆಯೋ ಆಗೋದೆಲ್ಲಿ, ಎಲ್ಲಿ ಆ ಭೂಮಿ ಹಸಿಯಾಗಿದೆಯೋ ಅಲ್ಲಿ ನೀರು ಮೇಲೆದ್ದು ಬರ್ತದೆ. ಹಾಗೆ ಆ ಸಜ್ಜನರ ಹೃದಯದಲ್ಲಿ ಪ್ರೇರಣೆಯನ್ನು ಕೊಟ್ಟು ಸತ್ಸಂಗವನ್ನು ಸ್ವಾಮಿ ನಡೆಸ್ತಾ ಇದ್ದಾನೆ ಅಂತ ನಾನು ಹೇಳ್ತೇನೆ. ಅವನ ಪ್ರೇರಣೆ ಇಲ್ಲದೆ ಈ ಸತ್ಸಂಗ ಇಷ್ಟೊಂದು ಕಾಲ ನಡೀಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ನಾನು ಮಾಡಿದ್ದೇನೆ ಅಂದರೆ ನನಗೆ ಯಾವುದಾದ್ರು ತೊಂದರೆ ಬಂದು ನಾನು ಆದಿತ್ಯವಾರನೇ ಎಲ್ಲಿಗೂ ಹೋಗಬೇಕಾದ ಪ್ರಸಂಗ ಬಂದುಬಿಡ್ತಿತ್ತೇನೋ, ಅದನ್ನೆಲ್ಲ ತಪ್ಪಿಸಿ ಆ ಸತ್ಸಂಗವನ್ನು ಅವನು ನಡೆಸಿದ್ದಾನೆ. ಆದ್ದರಿಂದ ಅವನ ಪ್ರೇರಣೆಯಿಂದ ನಡೀತಾ ಇದೆ ಬಿಟ್ಟರೆ ಇನ್ನೊಂದು ಇಲ್ಲ. ಯಾಕೆಂದರೆ ಇಲ್ಲಿ ಇಷ್ಟೊಂದು ಜನ ನಾವು ಬಂದಿದ್ದೇವೆ ಅಂದರೆ ಆ ಭಗವಂತನ ಪ್ರೇರಣೆ ಇದ್ದೇ ಬಂದಿದ್ದೇವೆ ಅಂತ ನನ್ನ ಭಾವನೆ. ಇನ್ನು ಇವತ್ತಿನ ಚಿಂತನ ವಿಷಯ ಜೀವನೋಪಾಯ, ಜೀವನದ ಗುರಿ, ಹೀಗೆ ಎರಡು ಇದೆಯೋ ಎಂದೇನುವಂಥ ಪ್ರಶ್ನೆ ಬಂದುಬಿಡ್ತದೆ. ಯಾಕಂದರೆ ಜೀವನೋಪಾಯ ಮತ್ತು ಜೀವನದ ಗುರಿ ಹೀಗೆ 2 ವಿಷಯ ಇದೆಯೋ ಪ್ರಪಂಚದಲ್ಲಿ? ಯಾಕೆಂದರೆ ನಾವೇ ಕಾಣುವ ಹಾಗೆ ಒಂದು ಮನುಷ್ಯ ಹುಟ್ಟಿ ಬದುಕನ್ನು ಬದುಕಿ ಆಮೇಲೆ ಸಾಯುವವರೆಗೆ ಒಂದು ಜೀವನದ ಗುರಿ ವಿಚಾರ ಮಾಡಿದರೆ ಭೌತಿಕವಾಗಿ ಇನ್ನೇನು ಕಾಣಲಿಕ್ಕೆ ಸಾಧ್ಯ ಇದೆ? ಹುಟ್ಟೋದು, ಬದುಕನ್ನು ಮಾಡೋದು, ಆಮೇಲೆ ಸಾವನ್ನು ಹೊಂದೋದು. ಎಲ್ಲರ ಅವಸ್ಥೆಯೂ ಇಷ್ಟೇ, ಮತ್ತು ಇನ್ನೇನು ಮಾತಿಲ್ಲ ಅದರಲ್ಲಿ. ಅವತಾರಿಗಳು ಕೂಡ ಅದೇ ಸ್ಥಿತಿಗೆ ಹೋಗಿದ್ದಾರೆ. ಬದುಕು ಅಂದರೆ ಇಷ್ಟೇನೋ ಎಂದೇನುವಂತಹ ಪ್ರಶ್ನೆ ಸಹಜವಾಗಿ ಬರ್ತದೆ. ಆದರೆ ಹಾಗಿಲ್ಲ. ಜೀವನದ ಉಪಾಯ ಬೇರೆ ಇದೆ, ಜೀವನದ ಗುರಿ ಬೇರೆ ಇದೆ, ಅತ್ಯಂತ ಸೂಕ್ಷ್ಮ ಇದು. ಯಾಕೆಂದರೆ ಜೀವನೋಪಾಯ ಹುಟ್ಟಿದ ಆರಭ್ಯದಿಂದ ಬದುಕಿರುವವರೆಗೆ ಬೇಕೇ ಬೇಕು. ಏಕೆಂದರೆ ಪ್ರಪಂಚ ವ್ಯವಸ್ಥೆ ಆದದ್ದೇ ಹಾಗೆ. ಉಸಿರಾಡ್ಲಿಕ್ಕೆ ಗಾಳಿ ಬೇಕು, ಕುಡಿಲಿಕ್ಕೆ ನೀರು ಬೇಕು, ಉಣ್ಲಿಕ್ಕೆ ಅನ್ನ ಬೇಕು, ಇಲ್ಲದಿದ್ದರೆ ಈ ದೇಹ ಬದುಕೋದಿಲ್ಲ. ಈ ತರಹ ಇದೆ. ಇಲ್ಲಿ ಜೀವನೋಪಾಯಕ್ಕಾಗಿ ನಾವು ಮಾಡಲೇಬೇಕಾಗಿದ್ದಿದೆ. ಕೇವಲ ನಾವು ಮಾತ್ರ ಅಲ್ಲ, ಸಕಲ ಪ್ರಾಣಿಗಳು ಕೂಡ ಜೀವನೋಪಾಯಕ್ಕಾಗಿ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಒಂದು ನಾಯಿ ಅಂತ ಇಟ್ಕೊಳ್ಳೋಣ, ಯಾರ ಮನೆಯಲ್ಲಿ ಅನ್ನ ಹಾಕ್ತಾರೋ ಅಲ್ಲಿಗೆ ಹೋಗ್ತದದು. ಕಾಡಿನಲ್ಲಿರುವಂತಹ ಪ್ರಾಣಿಗಳು ಕೂಡ ಜೀವನೋಪಾಯವನ್ನು ಕಂಡುಕೊಳ್ತದೆ. ಈಗ ದೇಹದ ದೃಷ್ಟಿಯಿಂದ ವಿಚಾರ ಮಾಡಿದರೆ ಅವ್ರದ್ದು ಒಂದು ದೇಹ, ನಮ್ಮದು ಒಂದು ದೇಹ, ಏನು ಭೇದ ಇಲ್ಲ. ನಾವು ಕೂಡ ಪ್ರಾಣಿಗಳೇ, ಅನುಮಾನ ಇಲ್ಲ. ಸ್ವಲ್ಪ ಉತ್ತಮ ಪ್ರಾಣಿ ಅಷ್ಟೇ ಹೇಳ್ಬೋದು.
ಈ ತರಹದಲ್ಲಿದೆ. ಆದ್ದರಿಂದ ಈ ಜೀವನೋಪಾಯಕ್ಕಾಗಿ ಮಾಡಬೇಕಾದಂಥ ಏನು ಸಂಗತಿಗಳಿದೆಯೋ ಪ್ರಾಣಿಗಳಿಗೆ ನಮಗೂ ಬಹಳ ಡಿಫ್ರೆನ್ಸ್ ಏನಿಲ್ಲ. ಅವು ಹೊಟ್ಟೆಗಾಗಿ ಮಾಡ್ತವೆ, ನಾವು ಕೂಡ ಮಾಡ್ತೇವೆ. ಸ್ವಲ್ಪ ಪ್ರಜ್ಞೆ ಹೆಚ್ಚಿದ್ರೆ ಹೊಟ್ಟೆ ಬಟ್ಟೆ ಕಟ್ಟೆ ಅಂತ ಮನುಷ್ಯನಿಗೆ ಬಂದಿದೆ ಅಷ್ಟೇ. ಯಾಕೆಂದರೆ ಕೇವಲ ಬೈಲಿನಲ್ಲೋ ಎಲ್ಲೋ ಬದುಕಲಿಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಮಾನ ಮುಚ್ಚೋದಕ್ಕೆ ಬಟ್ಟೆ ಬೇಕು, ಉಳಿಲಿಕ್ಕೆ ಮನೆ ಬೇಕು, ಈ ಥರದ ಹೆಚ್ಚಿನ ವ್ಯವಸ್ಥೆ ಇದೆ. ಆದರೆ ಈ ಜೀವನೋಪಾಯದ ದೃಷ್ಟಿಯಿಂದ ನೋಡಿದರೆ ಪ್ರಾಣಿಗೂ ನಮಗೂ ಏನೂ ವ್ಯತ್ಯಾಸ ಇಲ್ಲ. ಆದರೆ ಮನುಷ್ಯ ಜೀವನಕ್ಕೂ ಇನ್ನೊಂದು ವಿಶೇಷ ಇದೆ. ಜೀವನದ ಗುರಿಯ ಬಗ್ಗೆ ಇರುವಂಥ ಒಂದು ಪ್ರಜ್ಞೆ, ಇದೇ ವಿಶೇಷ ಅಂತ ಹೇಳ್ತಾರೆ. ಯಾಕೆಂದರೆ ಅನೇಕ ಜನ್ಮಗಳಲ್ಲಿ ಪ್ರಾಣಿ ವರ್ಗದಲ್ಲಿ ಹುಟ್ಟಿಯೋ ಜೀವಜಂತುಗಳಾಗಿ ಹುಟ್ಟಿಯೋ ಸಂಸ್ಕಾರಗೊಂಡು ಆಮೇಲೆ ಬರುವಂತಹ ಜನ್ಮ ಅಂತ ಹೇಳಿದ್ದಾರೆ. ಇದನ್ನು ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಅಲ್ಲಿ ಯುಕ್ತಾಯುಕ್ತ ವಿವೇಚನೆ ಇದೆ. ಪ್ರಾಣಿಗಳಿಗೆ ಹಾಗಿಲ್ಲ. ಪಾಪ ಪುಣ್ಯದ ಪ್ರಜ್ಞೆನೂ ಕೂಡ ಇಲ್ಲ ನಿಜವಾಗಿ ವಿಚಾರ ಮಾಡಿದ್ರು. ಯಾಕೆಂದರೆ ಒಂದು ಆಕಳನ್ನು ಒಂದು ಹುಲಿ ಕೊಲ್ತದೆ ಅಂದರೆ ತನ್ನ ಆಹಾರಕ್ಕಾಗಿ ಕೊಲ್ತದೆ. ಅದು ಪಾಪ ಪುಣ್ಯ ಅದಕ್ಕೆ ಪರಿಜ್ಞಾನ ಇಲ್ಲ. ಆದರೆ ಮನುಷ್ಯನೆಲ್ಲ ಹಾಗಿಲ್ಲ. ಜೀವಸ್ಪಂದನ ಇದೆ, ಸಮಾಜ ಜೀವನ ಇದೆ. ಈಗ ನಾನು ಜೀವನೋಪಾಯಕ್ಕಾಗಿ ಏನನ್ನೂ ಮಾಡ್ತೇನೆ ಅಂತ ಹೇಳಲಿಕ್ಕಾಗೋದಿಲ್ಲ, ಏನೇನಾದರೂ ಮಾಡಿಬಿಡ್ಲಿಕ್ಕಾಗೋದಿಲ್ಲ. ಯುಕ್ತವಾದದ್ದನ್ನು ಮಾಡ್ಕೋಬೇಕಾಗ್ತದೆ, ಧರ್ಮದಂತೆ ನಡಿಬೇಕಾಗ್ತದೆ. ಈ ತರಹ ವಿವೇಚನೆ ಇದೆ. ಇಷ್ಟೊಂದು ಈ ವಿವೇಚನಾ ಶಕ್ತಿ ಇರುವಂಥ ಮನುಷ್ಯನಿಗೆ ಜೀವನದ ಗುರಿಯ ಬಗ್ಗೆ ಪರಿಜ್ಞಾನ ಹಾಗಿದ್ದರೆ ಬಂದೇ ಬಿಟ್ಟಿದೆಯೋ, ಇದ್ದೇ ಇದೆಯೋ ಅಂತ ಕೇಳಿದರೆ ಖಂಡಿತವಾಗಿ ಇದೆ ಅಂತಲೇ ಹೇಳಬೇಕಾಗ್ತದೆ. ಜೀವನೋಪಾಯಕ್ಕಾಗಿ ಧರ್ಮದಂತೆ ಅರ್ಥವನ್ನು ಸಂಪಾದನೆ ಮಾಡಿ ಅದಕ್ಕೆ ತಕ್ಕದಾದಂತಹ ಕಾಮವನ್ನು ಮಾಡಿ ಆಮೇಲೆ ಮೋಕ್ಷವನ್ನು ಹೊಂದಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಈಗ ಜೀವನದ ಆ ಏನು ಒಂದು ಜೀವನೋಪಾಯ ಇದೆಯೋ, ಜೀವನೋಪಾಯಕ್ಕೆ ಬೇಕಾದಂತಹ ಉದ್ಯೋಗನೋ ಅಥವಾ ಇನ್ಯಾವುದೋ ಚಾಕರಿಯೋ ಬೇಕೇ ಬೇಕು. ಆದರೆ ಅದು ಸಿಗದೇ ಇರುವಂತಹ ಸ್ಥಿತಿ ಇದೆಯಲ್ಲ, ಅದು ಅತ್ಯಂತ ಕಠಿಣ. ಜೀವನ ಮಾಡಲೇಬೇಕಾದ್ದಿದೆ, ಆದರೆ ಅದಕ್ಕೆ ಯುಕ್ತವಾದಂತಹ ಆಶ್ರಯ ಇಲ್ಲ. ಈ ಸ್ಥಿತಿ ತುಂಬ ಕಠಿಣವಾದ್ದು. ಯಾಕೆಂದರೆ ಅನೇಕ ಜನರನ್ನು ನಾವು ಕಾಣ್ತೇವೆ, ಜೀವನ ಮಾಡಲೇಬೇಕಾದ್ದಿರ್ತದೆ, ಆದರೆ ಯುಕ್ತ ಸ್ಥಿತಿ ಸಿಕ್ಕಿರೋದಿಲ್ಲ. ಈ ಥರ ಆಗೋದಿದೆ. ಇವತ್ತಂತೂ ಜೀವನೋಪಾಯಕ್ಕಾಗಿ ಮಾಡುವಂತಹ ಕರ್ಮಗಳನ್ನು ಪಟ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಕರ್ಮಗಳು ವಿಶಾಲವಾಗಿ ಬೆಳೆದುಬಿಟ್ಟಿದೆ. ಆದರೆ ಇಲ್ಲಿ ಮುಖ್ಯ ಚಿಂತನೆ ನಾವು ಆಧ್ಯಾತ್ಮಿಕ, ಈಗ ಜೀವನೋಪಾಯಕ್ಕಾಗಿ ಭಗವಂತ ಏನೇನೋ ವ್ಯವಸ್ಥೆ ಮಾಡಿರ್ತಾನೆ ಮತ್ತು ಅವರವರ ಪ್ರಾರಬ್ಧದಂತೆ ಏನೇನು ಬರ್ಕೊಬಂದಿರ್ತಾರೋ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಆಗಿರ್ತದೆ. ಆದರೆ ನಾವು ವಿಶೇಷವಾದಂತಹ ಚಿಂತನೆ ಮಾಡಬೇಕಾದ್ದು ಯಾವುದಪ್ಪ ಅಂತಂದರೆ ಜೀವನದ ಗುರಿಯ ಬಗ್ಗೆ. ಯಾಕೆಂದರೆ ಈಗ ನಾವೇ ಕಾಣ್ತೇವೆ, ಬಾಲ್ಯದಿಂದ ಹಿಡಿದು ಯೌವನಾವಸ್ಥೆ ತಳೆದು ಆಮೇಲೆ ವೃದ್ಧಾಪ್ಯ ಬಂದು ಸತ್ತು ಹೋಗ್ತಾರೆ. ಜೀವನದ ಗುರಿ ಅಂದರೆ ಏನು ಎಂದೆನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತದೆ. ಜೀವನದ ಗುರಿಯ ಬಗ್ಗೆ ಗ್ರಂಥ ಅಧ್ಯಯನ ಮಾಡಿಯೋ ಅಥವಾ ಹಿರಿಯರು ಹೇಳಿದ್ದನ್ನು ತಿಳ್ಕೊಂಡೋ ನನ್ನಲ್ಲಿ ಆ ಪರಿಪ್ರಜ್ಞೆ ಹುಟ್ಟಬೇಕು ಅಂತ ಕೇಳಿದರೆ ಹಾಗಿಲ್ಲ. ಜೀವನದ ಗುರಿಯ ಬಗ್ಗೆ ನಿಜವಾಗಿ ನನ್ನೊಳಗೆ ಆ ಪ್ರೇರಣೆ ಇದೆ, ಪ್ರತಿಯೊಬ್ಬರೊಳಗೂ ಇದೆ. ಇದು ಹೇಗಿದೆಯಪ್ಪ ಅಂತಂದರೆ, ಈಗ ನಮ್ಮ ಮನಸ್ಸನ್ನೇ ನಾವು ನೋಡೋಣ. ಜೀವನದಲ್ಲಿ ನಾನೊಂದು ಮಟ್ಟದ ವ್ಯವಸ್ಥೆ ಮಾಡಿಕೊಂಡಿರ್ತೇನೆ, ಏನೇನೋ ವ್ಯವಸ್ಥೆ ಮಾಡಿಕೊಂಡಿರ್ತೇನೆ. ಎಲ್ಲ ವ್ಯವಸ್ಥೆಗಳು ಒಂದು ಹಂತದಲ್ಲಿ ಮುಗಿದಿರ್ತದೆ. ಆದರೂ ಕೂಡ ಮನಸ್ಸಿಗೆ ತೃಪ್ತಿ ಇಲ್ಲ, ಮನಸ್ಸು ತೃಪ್ತ ಆಗೋದೇ ಇಲ್ಲ. ಇದು ಪ್ರತಿಯೊಬ್ಬರ ಅನುಭವ. ಮತ್ತೇನನ್ನೋ ಹೊಸದನ್ನು ಅರಸ್ತದದು ಮನಸ್ಸು. ಅಂದಾಗ ಕೇವಲ ಲೌಕಿಕ ವ್ಯವಸ್ಥೆ ಏನಿದೆಯೋ, ಜೀವನೋಪಾಯಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆಯೋ, ಅದು ಇದ್ದ ಕ್ಷಣದಲ್ಲಿ ಈ ಏನು ಸಂತೃಪ್ತಿ ಅನ್ನೋದಿದೆಯೋ
ಅಥವಾ ಮನಸ್ಸಿನ ಬಯಕೆಗಳು ಮುಕ್ತಾಯ ಇದೆಯೋ ಅದು ಆಗೋದಿಲ್ಲ ಅನ್ನೋದು ಸುಸ್ಪಷ್ಟವಾಗಿ ಕಾಣ್ತದೆ. ಪ್ರತಿಯೊಬ್ಬರ ಮನಸ್ಸು ಹಾಗೆ. ಎಷ್ಟೋ ಸಾರಿ ರಾತ್ರಿ ಫ್ಯಾನೂ ಇರ್ತದೆ, ಕರೆಂಟು ಇರ್ತದೆ, ನಿದ್ದೆನೇ ಬರೋದಿಲ್ಲ. ಇದಕ್ಕೇನು ಕಾರಣ? ಮನಸ್ಸು ಸ್ವಸ್ಥವಾಗಿ ನಿದ್ದೆ ಮಾಡ್ಬೋದಿತ್ತಲ್ಲ, ಮಾಡೋದಿಲ್ಲ. ಅದರ ಬಯಕೆ ಬೇರೆ ಇದೆ. ಆಂತರ್ಯದಲ್ಲಿ ಆ ಮನಸ್ಸಿನ ಬಯಕೆ ಬೇರೆ ಇದೆ. ಪ್ರತಿಯೊಬ್ಬರಿಗೂ ಇದು ಅನುಭವದ ಸಂಗತಿ. ಇನ್ನೊಂದು ಭಾಗದಿಂದ ವಿಚಾರ ಮಾಡಿದರೆ, ಈಗ ಹುಟ್ಟಿದಾರಭ್ಯ ನಾನು ನಾನು ಅಂತ ಹೇಳ್ತೇನೆ. ನಾನು ಪರಿಪ್ರಜ್ಞೆ ಬಂದ ಮೇಲೆ ನಾನು 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 ಅಂತ ಹೇಳ್ತೇನೆ. ನಾನು 75-80 ವರ್ಷ ಆಗುವವರೆಗೂ ಬದುಕಿದ್ದೇನೆ ಅಂದರೆ ಆ ನಾನು ಮಾತ್ರ ಹಾಗೇ ಇರ್ತದೆ, ಅದು ಬದಲಾಗೋದೇ ಇಲ್ಲ. ದೇಹ ಬದಲಾಗಬಹುದು. ಈಗ ನನ್ನನ್ನು 40 ವರ್ಷ ಹಿಂದೆ ನೋಡಿದವರು ಇವತ್ತು ನೋಡಿದರೆ ಗುರ್ತ ಹಿಡೀಲಿಕ್ಕಾಗೋದಿಲ್ಲ. ದೇಹ ಸಾಕಷ್ಟು ಬದಲಾಗಬಹುದಿರ್ತದೆ. ಆದರೆ ನನ್ನೊಳಗಿರುವಂಥ ಒಂದು ಪ್ರಜ್ಞೆ ಏನಿದೆಯೋ ಆ ಪ್ರಜ್ಞೆ ನಾನು ಅನ್ನೋದನ್ನು ಹೊಸದಾಗಿ ಗುರುತಿಸಬೇಕಾದ್ದಿಲ್ಲ, ಹೊಸದಾಗಿ ಗುರುತಿಸಬೇಕಾದ್ದಿಲ್ಲ. ಸಹಜವಾಗಿ ನಾನು ನಾನು ಅನ್ನುವಂಥ ಪ್ರಜ್ಞೆ ನನ್ನೊಳಗಿರ್ತದೆ. ಅವ್ರಿಗೆ ಗುರುತ ಸಿಕ್ಕದೇ ಇರಬಹುದು, ಆದರೆ ನನ್ನೊಳಗೆ ಬದಲಾವಣೆಯೇ ಬರಲಿಲ್ಲ. ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ, ಪರಿಸ್ಥಿತಿ ಬದಲಾಗಿದೆ. ಹುಟ್ಟಿದಾರಭ್ಯ ನಾನು ಯಾರಿದ್ನೋ ಅವನೇ ಇವತ್ತಿನವರೆಗೂ ಶರೀರದಲ್ಲಿ ಇದ್ದಾನೆ. ಅದನ್ನೇ ನಾವು ವ್ಯಕ್ತ ಸ್ವರೂಪನೇ, ಆ ಏನು ನಾನು ನಾನು ಅನ್ನುವಂಥ ವ್ಯಕ್ತ ಸ್ವರೂಪ ಇದೆಯೋ ಅದನ್ನೇ ನಾವು ಮನಸ್ಸು ಅಂತ ಹೇಳಬೇಕು. ಆ ಮನಸ್ಸಿಗೆ ಸಂತೃಪ್ತಿ ಯಾಕಿಲ್ಲಪ್ಪ ಅಂತಂದರೆ ಅದಕ್ಕೇನೋ ಒಂದು ಗುರಿ ಇದೆ. ಈ ಗುರಿಯನ್ನು ಹೇಳಲಿಕ್ಕೆ ಇಷ್ಟೊಂದು ಶಾಸ್ತ್ರಗಳು, ಪುರಾಣಗಳು, ವೇದ, ಉಪನಿಷತ್ತುಗಳು ಹುಟ್ಟುಕೊಂಡಿದೆ ಅನ್ನೋದು ಸುಸ್ಪಷ್ಟವಾಗಿ ಕಾಣ್ತದೆ ನಮಗೆ. ಅವು ಹೇಳ್ತವೆ, ನಾವು ನಂಬಬೇಕು. ಯಾಕೆಂದರೆ ಈ ಹಿರಿಯರು ಹೇಳಿದ್ದನ್ನು ಅಥವಾ ವೇದ ಉಪನಿಷತ್ತುಗಳನ್ನು, ಪುರಾಣಗಳನ್ನು ನಾವು ನಂಬದೇ ಇದ್ದರೆ ಏನಾಗ್ತದೆ ಅಂದರೆ ನಾನು ಶುಷ್ಕ ಜೀವನವನ್ನು ಹೊಂದುವಂತೆ ಆಗ್ತದೆ. ಈ ನಂಬಿಕೆ ಅನ್ನೋದು ಅತ್ಯಂತ ಒಂದು ಪ್ರಬಲವಾದಂತಹ ಶಕ್ತಿ. ನಾನೀಗ ಒಂದು ಕೂಡು ದಾರಿಯಲ್ಲಿ ನಿಂತಿದ್ದೇನೆ ಅಂತ ಇಟ್ಕೊಳ್ಳೋಣ. ಎಲ್ಲಿಗೋ ಹೊರಟಿದ್ದೇನೆ, ಕೂಡು ದಾರಿಯಲ್ಲಿ ನಿಂತಿದೆ, 2 ದಾರಿ ಇದೆ ಮುಂದೆ. ಈ ದಾರಿಯಲ್ಲಿ ಹೋದರೆ ನಾವು ಹೋಗಬೇಕಾದ್ದನ್ನು ಸೇರ್ತೇನೋ ಅಥವಾ ಈ ದಾರಿಯಲ್ಲಿ ಹೋಗಬೇಕಾದನ್ನು ಹೋದ್ರೆ ಸೇರ್ತೇನೋ ಎನ್ನುವಂತಹ ಸಂದೇಹ ನನಗೆ ಬಂದುಬಿಡುತ್ತದೆ. ಆಗ ಅಲ್ಲೊಬ್ಬ ಬಂದವ ಹೇಳ್ತಾನೆ, ಇಲ್ಲ ನೀವು ಈ ದಾರಿಯಲ್ಲಿ ಹೋಗ್ರಿ ಅಂತ ಹೇಳ್ತಾನೆ. ನಾನು ನಂಬಬೇಕು, ಹೋಗದೇ ಇದ್ದರೆ ನನಗೆ ಗುರಿ ಸಿಗೋದಿಲ್ಲ. ಅವನು ಹೇಳಿದ ನಂಬದೇ ಇದ್ದರೆ ನಾನು ಮತ್ತೊಂದು ದಾರಿಯಲ್ಲಿ ಹೋಗ್ಬಿಡ್ತೇನೆ. ಆದ್ದರಿಂದ ನಂಬಿಕೆಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಈಗ ಆ ನಂಬಿಕೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಹಾಸುಹೊಕ್ಕಾಗಿದೆ ಅಂದರೆ, ಇವತ್ತು ಅಕ್ಕಿಯಿಂದ ಅನ್ನ ಮಾಡಲಿಕ್ಕೆ ಬರ್ತದೆ ಅನ್ನೋದನ್ನು ನಾನು ಕಂಡು ಹಿಡಿದಿದ್ದಲ್ಲ, ಅಥವಾ ಯಾರೂ ಕಂಡು ಹಿಡಿದಿದ್ದಲ್ಲ. ಯಾರೋ ಹಿರಿಯರು, ಪ್ರಾಜ್ಞರು ಅಕ್ಕಿಯಿಂದ ಅನ್ನ ಮಾಡಲಿಕ್ಕೆ ಬರ್ತದೆ ಅನ್ನೋದನ್ನು ಕಂಡು ಹಿಡಿದಿದ್ದಾರೆ. ಇವತ್ತು ನಾನು ಅದೇ ಮೆಥಡನ್ನು ಉಪಯೋಗಿಸೋದ್ರಿಂದ ಅನ್ನ ಉಣ್ತಾ ಇದ್ದೇನೆ. ಖರೆ ಅಂದರೆ ಅದು ನಂಬದೇ ಇದ್ದರೆ, ನೀರು ಅಕ್ಕಿ ಇಡದೇ ಇದ್ದರೆ ನಾನು ಒಲೆ ಮೇಲೆ ಅನ್ನ ಉಣ್ತಿರಲಿಲ್ಲ, ನಾನು ಉಪವಾಸ ಬಿದ್ದು ಸಾಯಬೇಕಾಯ್ತು. ಅಂದಾಗ ನಂಬಿಕೆಗೆ ಎಷ್ಟೊಂದು ಪ್ರಬಲ ಶಕ್ತಿ ಇದೆ. ಅದೇ ನಂಬಿಕೆ ಏನಾಗ್ತದೆ ಅಂದರೆ ಅದು ಬೀಜರೂಪ. ನಂಬಿಕೆ ಅಂದರೆ ಬೀಜರೂಪ. ಶ್ರದ್ಧಾ ಅಂತ ಹೇಳ್ತಾರೆ. ಆ ಶ್ರದ್ಧಾ ಮರದ ರೂಪ. ಹಾಗೆ ಬೆಳೆದಾಗ ಏನಾಗ್ತದೆ ಅಂದರೆ ಈ ಜೀವನದ ಗುರಿ ನಿಚ್ಚಳವಾಗಿ ತಿಳಿಯಲ್ಪಡ್ತದೆ. ಜೀವನದ ಗುರಿಯ ಬಗ್ಗೆ ಇನ್ನೂ ಒಂದು ಅಂಶವನ್ನು ನಾವು ಗಣಿಸಬಹುದು. ಈಗ ನಾವು ಎಚ್ಚರಾವಸ್ಥೆಯಲ್ಲಿದ್ದೇವೆ, ಸ್ವಪ್ನಾವಸ್ಥೆಗೂ ಹೋಗ್ತೇವೆ, ನಿದ್ರಾವಸ್ಥೆಗೂ ಹೋಗ್ತೇವೆ. ಅದಕ್ಕಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಅವಸ್ಥಾತ್ರಯ ವಿವೇಕ ಅಂತ ಹೇಳಿದ್ದಾರೆ. ಈಗ ಈ ಎಚ್ಚರದಲ್ಲೇ ರಮಣರಂತೂ ಸ್ಪಷ್ಟವಾಗಿ ಸಾರಿ ಹೇಳಿದ್ದಾರೆ, ಈ ಎಚ್ಚರದಲ್ಲೇ ಎಲ್ಲ ಸುಖ, ಬೇಕಾದಂತಹ ಎಲ್ಲ ಸುಖಗಳು ಸಿಕ್ಕಿದ್ರೂ ಕೂಡ ಅದು ಮತ್ತೆ 8 ತಾಸು ನಿದ್ದೆಗಾಗಿ ಹೋಗ್ತದೆ. ಅದು ಮನಸ್ಸು 24 ಗಂಟೆನೂ ಎಚ್ಚರವಾಗಿದ್ದು ಈ ಸುಖ ಭೋಗವನ್ನೇ ಉಂಡ್ಕೊಂಡು ಇರಬಹುದಿತ್ತಲ್ಲ. ಅದು ಹಾಗಿಲ್ಲ. ಒಳಗಡೆಯಲ್ಲಿ ಯಾವುದೋ ಒಂದು ಸುಖದ ಅಪೇಕ್ಷೆ ಇದೆ ಅದಕ್ಕೆ. ಅದು ಯಾವಾಗ ಸಿಗ್ತದೆ ಅಂದರೆ ಎಲ್ಲದನ್ನೂ ಕಳ್ಕೊಂಡಾಗ. ಈಗ ನಾವು ಸಂಪಾದಿಸಿದಾಗ ಸುಖ ಸಿಗ್ತದೆ ಅಂತ ತಿಳಿತೇವೆ ಪ್ರಪಂಚದಲ್ಲಿ. ಅದಕ್ಕಾಗೇ ಸಂಪಾದನೆಗಾಗೇ ಹೊರಟಿದ್ದೇವೆ.
ಆದರೆ ಆ ಸುಖ ಮರೀಚಿಕೆ ಆಗಿಬಿಟ್ಟಿದೆ. ಎಲ್ಲವನ್ನೂ ನಾವು ಕಳ್ಕೊಳ್ತೇವೆ, ನಿದ್ದೆಲಿ ಸುಖ ಮಾತ್ರ ಉಳ್ಕೊಳ್ತೇವೆ. ಇದಕ್ಕೆ ಜೀವನದ ಗುರಿ ಅಂತ ಹೇಳ್ತಾರೆ. ಅಂಥ ಆ ಜೀವನದ ಗುರಿಯ ಪರಿಪ್ರಜ್ಞೆ ನಿತ್ಯವೂ ನಾವು ಮಾಡ್ತೇವೆ. ಯಾಕೆಂದರೆ ಯಾರಾದರೂ ಈಗ ನಾನು ಮಲಗಲಿಕ್ಕೆ ಹೊರಟಾಗ ಕರೀಲಿಕ್ಕೆ ಬಂದರು ಅಂತ ಇಟ್ಕೊಳ್ಳೋಣ, ನನಗೆ ಸಿಟ್ಟು ಬಂದು ಹುಡ್ತದೆ. ನಾನು ಮಲಗಲಿಕ್ಕೆ ಹೊರಟಿದ್ದೇನೆ, ಇವರು ಕರೀಲಿಕ್ಕೆ ಬಂದರು ಸಿಟ್ಟು ಬಂದು, ಅಥವಾ ಮಾತಾಡೋಕ್ಕೆ ಬಂದರು ಸಿಟ್ಟು ಬಂದು. ಯಾಕೆಂದರೆ ಆ ನಿದ್ದೆಯಲ್ಲಿರುವಂತಹ ಎಲ್ಲವನ್ನೂ ಕಳೆದುಕೊಂಡಂತಹ ಸುಖ ಏನಿದೆಯೋ ಅದು ನಿಜವಾದಂತಹ ಸುಖ. ಅದೇ ಹೊಳಹು ಹೇಳ್ತಾರೆ. ಹಾಗಂತ ನಿದ್ದೆನೇ ಪರಿಪೂರ್ಣ ಅಲ್ಲ. ನಿದ್ದೆನೇ ಪರಿಪೂರ್ಣ ಆಗಿಬಿಟ್ಟಿದ್ರೆ 24 ಗಂಟೆನೂ ನಿದ್ದೆ ಮಾಡೋದಿತ್ತು. ನಿದ್ದೆ ಮಾತ್ರ ತಗೊಂಡಾದ್ರೂ ನಿದ್ದೆ ಮಾಡ್ತಿತ್ತು. ಹಾಗೂ ಇಲ್ಲ, ಅದು ಹೊಳಹು. ಆ ಏನು ನಿಜವಾದಂಥ ಸುಖ ಇದೆಯೋ, ಜೀವನದ ಗುರಿ ಇದೆಯೋ, ಅದರ ಹೊಳಹನ್ನು ಭಗವಂತ ಆ ನಿದ್ದೆ ಮೂಲಕ ನಾವು ಕೊಟ್ಟಿದ್ದಾನೆ. ಆ ಸುಖ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ ನಾವು. ಅಂಥ ಸುಖ ಏನಿದೆಯೋ ಅದು ನಿಜವಾದಂತಹ ಜೀವನದ ಗುರಿ. ತಾನಿರ್ತಾನೆ, ಆದರೆ ಯಾವುದೂ ಇರೋದಿಲ್ಲ. ಅದು ಪರಿಪೂರ್ಣವಾದಂಥ ಸುಖ. ನಾವೀಗೇನು ಎಚ್ಚರ ಜಗತ್ತಿನಲ್ಲಿ ತಿಳ್ತೇವೆ ಅಂದರೆ ಹೆಂಡತಿ ಇದ್ದರೂ ಸುಖ, ಗಂಡ ಇದ್ದರೂ ಸುಖ, ಮಕ್ಕಳಿದ್ದರೂ ಸುಖ, ಮನೆ ಇದ್ದರೂ ಸುಖ, ಹೀಗೆ ಭಾವಿಸ್ತೇವೆ ನಾವು. ಅದೇ ಪರಿಪೂರ್ಣವಾದಂತಹ ಸುಖ ಆಗಿದ್ದರೆ ನಾನು ಅದನ್ನು ಬಿಟ್ಟು ನಿದ್ದೆಗೆ ಯಾಕೆ ಹೋಗ್ತೇನೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಬರಲ್ಪಡುತ್ತದೆ. ಆದ್ದರಿಂದ ಗುರಿ ಅಂತರಂಗಿಕವಾಗಿದೆ, ಅಂತರ್ಗತವಾಗಿದೆ. ಆ ಪರಿಪ್ರಜ್ಞೆ ಬರೋದು ಯಾವುದಪ್ಪ ಅಂತಂದರೆ ಯಾರಿಗಪ್ಪ ಅಂತಂದರೆ ಈ ಮನುಷ್ಯ ಮಾತ್ರರಿಗೆ. ಹೌದು, ಇಷ್ಟೆಲ್ಲ ವಿಷಯ ತಿಳಿಯುತ್ತೋ, ಅದನ್ನು ಸಾಧಿಸೋದು ಹೇಗೆ ಅನ್ನುವಲ್ಲಿ ಆಧ್ಯಾತ್ಮ ಹುಟ್ಟಿದೆ ಅಂತ ಹೇಳ್ತೀವಿ. ಯಾಕೆಂದರೆ ಈ ಗುರಿ ಗೊತ್ತಿದೆ, ಕಾಶಿಗೆ ಹೋಗಬೇಕು ಅನ್ನೋದು ಗೊತ್ತಿದೆ. ಕಾಶಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಏನು, ಹೇಗೆ ಹೋಗಬೇಕು, ಇದನ್ನು ಹೇಳುವುದೇ ಶಾಸ್ತ್ರ, ವೇದ, ಉಪನಿಷತ್ತು ಹೀಗಿದೆ. ಆದರೆ ಏನು ಒಂದು ತೊಡಕಿದೆ ಅಂದರೆ, ಈ ಪ್ರಾಣಿಗಳಿಗಾದರೆ ಆವತ್ತಿನ ಹೊಟ್ಟೆ ತುಂಬಿಬಿಟ್ರೆ, ಒಂದು ಹೊತ್ತಿನ ಹೊಟ್ಟೆ ತುಂಬಿಬಿಟ್ರೆ ಅವು ನಿಶ್ಚಿಂತ ಸ್ಥಿತಿಯಲ್ಲಿರ್ತವೆ, ಮಲಗಿಬಿಡ್ತಾವೆ, ಎಲ್ಲರೂ ಹೋಗಿ ಮಲಗಿಬಿಡ್ತಾವೆ. ಮನುಷ್ಯನಿಗೆ ಹಾಗಿಲ್ಲ. ಅಂತರ್ಯದಲ್ಲಿ ಈ ಸಂಪಾದನೆಯ ಬಯಕೆ ಏನಿದೆಯೋ ಅದು ತುಂಬ ಪ್ರಮಾಣದಲ್ಲಿದೆ. ನಾವೇ ಕಾಣ್ತೇವೆ. ಯಾಕಂದರೆ ಇವತ್ತು ಒಂದು ಕಾರ್ ನಾನು ತಂದೆ ಅಂದರೆ ಒಂದು 15 ದಿವಸ ಬಿಟ್ಟು ಇನ್ನೊಂದು ಕಾರ್ ತರಬೇಕು ಅಂತ ಬಯಕೆ ಹುಡ್ತದೆ ನಮ್ಗೆ. ಈ ಬಯಕೆ ಎನ್ನುವಂಥ ಏನು ಒಂದು ಒಳಗಡೆ ಇಲ್ಲಿ ತುಳಿತಾ ಇದೆಯೋ ಅದು ಮನುಷ್ಯ ಜೀವನದಲ್ಲಿ ಹೆಚ್ಚು. ಪೂರ್ಣ ಸುಖದ ಕೂಡ ಇರುವಂತಹ ಹೊಳಹು ಅಂತಲೂ ಹೇಳ್ಬೋದು, ಮನುಷ್ಯನಲ್ಲಿರುವಂತಹ ಒಂದು ದುರ್ಭಾವ ಅಂತಲೇ ಹೇಳ್ಬೋದು. ಅನೇಕ ಬಯಕೆಗಳಪ್ಪ ಈ ಥರ ಇದೆ. ಆದರೆ ಈ ಬಯಕೆಗಳ ಅಥವಾ ವಾಸನೆಗಳ ಹಿಂದೆ ಹೋದಾಗ ನಮ್ಮ ಸ್ಥಿತಿ ಏನಾಗ್ತದೆ ಅಂತ ಕೇಳಿದರೆ ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಹೇಳ್ತಾರೆ. ಅಂದರೆ ಏನು ಒಂದು ಆ ಬೈಕೆಗಳ ಹಿಂದೆ ಹೋಗ್ತಾನೆ ಮನುಷ್ಯ, ಅದಕ್ಕೆ ಹಚ್ಚಂಬಲಿ ಹೇಳ್ತಾರೆ. ನಮ್ಮ ಹಳ್ಳಿ ಮೇಲೆಲ್ಲ ಹಚ್ಚಂಬಲಿ ಸ್ಥಿತಿ ಹೇಳ್ತಾರೆ. ಅಂದರೆ ಯಾವುದೂ ಇಲ್ಲಪ್ಪ, ಅದಕ್ಕೆ ಹೋದ ಅದು ಸಿಕ್ಕಲಿಲ್ಲ, ಇದಕ್ಕೆ ಹೋದ ಇದು ಸಿಕ್ಕಲಿಲ್ಲ, ನಿಶ್ಚಿತವಾದಂಥ ಸ್ಥಿತಿಯೇ ಇಲ್ಲ. ಹಾಗಾದಾಗ ಏನಾಗ್ತದೆ ಮನುಷ್ಯನ ಸ್ಥಿತಿ ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ, ಸಮಯ ಇದೆ. ಹೇಗೋ ಒಬ್ಬ ಬೋರಣ್ಣ ಎಂದೆನ್ನುವಂಥ ವ್ಯಕ್ತಿ ಇದ್ದ. ಆ ಬೋರಣ್ಣ ಅವನಿಗೆಲ್ಲ ಇದೆ, ವ್ಯವಸ್ಥೆ ಇದೆ, ಮನೇಲಿ ಮಕ್ಕಳಿದ್ದಾರೆ ನೋಡ್ಕೊಳ್ಳೋರೆ. ಒಂದು ದಿವಸ ಏನಾಯಿತು ಅಂದರೆ ಸಂತೆ ಅಂತ ನೆನಪಾಯಿತು. ಇಂಥ ಕಡೆ ಸಂತೆ, ಊರಲ್ಲಿ ಸಂತೆ. ತಕ್ಷಣದಲ್ಲಿ ಅದ್ರ ಹಿಂದೆ ತಾನು ಇವತ್ತು ಮೀನಿನ ಸಾರ ಊಟ ಮಾಡಬೇಕು ಅಂದೇನುವಂತಹ ಬಯಕೆ ಬಂದುಬಿಡ್ತು. ಮೀನಿನ ಸಾರು ಊಟ ಮಾಡುವಂತಹ ಬಯಕೆ ಉಂಟಾಯಿತು ಅವನಿಗೆ. ಏನು ಮಾಡಿದ, ಡ್ರೆಸ್ ಹಾಕ್ಕೊಂಡ, ಸ್ವಲ್ಪ ಹಣ ತಗೊಂಡ, ಸಂತೆಗೆ ಹೋದ. ಮೀನು ಮಾರ್ಕೆಟಿಗೆ ಹೋಗಿ ಮೀನು ತೊಗೊಂಡು ಪೊಟ್ಟಣ ಕೊಟ್ಕೊಂಡು ಬಂದ. ಬರುವಾಗ ಊರು ಹೊರಭಾಗದಲ್ಲಿ ಕೆರೆ ಇತ್ತು. ಏನೇ ಇರಲಿ, ಊರು ಹೊರಭಾಗಕ್ಕೆ ಬಂದಿದ್ದೇನೆ, ಹೇಗೋ ಕೆರೆ ಇದೆ, ಸ್ನಾನ ಮಾಡಿಯೇ ಹೋಗ್ಬಿಡುವ ಅಂಥೇಳಿ ಮೀನಿನ ಪೊಟ್ಟಣನ ಅಲ್ಲೇ ಇಟ್ಟು ಬಟ್ಟೆ ಎಲ್ಲ ಕಳಚಿಟ್ಟು ಒಂದು ಕಡೆ ಸ್ನಾನಕ್ಕೆ ಹೋದ. ಆ ಕಡೆ ತಿರ್ಕೊಂಡು ಸ್ನಾನ ಮಾಡ್ತಾ ನಿಂತ. ಸ್ನಾನ ಮಾಡ್ತಾ ಇರುವಾಗ ಅರ್ಧಕ್ಕೆ ತಿರುಗಿ ನೋಡ್ತಾನೆ, ಒಂದು ನಾಯಿ ಆ ಮೀನಿನ ಪೊಟ್ಟಣವನ್ನು ಕಚ್ತಾ ಇತ್ತು. ಇವನಿಗೆ ಸ್ವಲ್ಪ ಸಿಟ್ಟು ಬಂದುಬಿಡ್ತು. ತಕ್ಷಣದಲ್ಲಿ ಲಂಗೋಟಿ ಉಟ್ಕೊಂಡು ಸ್ನಾನಕ್ಕೆ ಹೋಗಿದ್ನಾ, ಬಂದ ಮೇಲೆ ನೀವು ಬಂದದ್ದು ನೋಡಿ ಆ ನಾಯಿ ಏನು ಮಾಡ್ತು ಅಂದರೆ ಆ ಮೀನಿನ ಪೊಟ್ಟಣವನ್ನು ಕಚ್ಕೊಂಡು ಓಡಿ ಹೋಗ್ಬಿಡ್ತು. ಇವು ಮೀನು ಬಿಡೋದಲ್ಲ ಹೇಳಿ ಅದ್ರ ಹಿಂದೆ ಓಡ್ದ. ಇಡೀ ಊರು ತುಂಬ ಲಂಗೋಟಿ ಉಟ್ಕೊಂಡೆ ಆ ಮೀನಿನ ನಾಯಿಯಿಂದ ಓಡ್ದ.
ನಾಯಿ ಸಿಕ್ಕಲೇ ಇಲ್ಲ. ವಾಪಸ್ ಬಂದ, ಆತು ಹೋಗಲಿ ಹೇಳಿ ವಾಪಸ್ ಬಂದು ನೋಡ್ತಾನೆ, ಏನು ಬಟ್ಟೆ ಬಿಚ್ಚಿಟ್ಟಿದ್ನ ಸ್ನಾನಕ್ಕಾಗಿ, ಅದನ್ನ ಒಂದು ಎಮ್ಮೆ ಜಿಗಿತಾ ಇತ್ತು. ಆ ಬಟ್ಟೆ ಎಲ್ಲ ತಿಂತಾಯಿತ್ತು. ಇವನಿಗೆ ಸಿಟ್ಟು ಬಂದು ನೋಡ್ತು. ಕೋಲ್ ತಗೊಂಡು 4 ಬಾರಿಸ. ಅದಕ್ಕೆ ಆ ಬಟ್ಟೆ ನೋಡ್ತಾನೆ, ಆ ಬಟ್ಟೆ ಉಡ್ಲಿಕ್ಕೂ ಬರ್ತದೆ, ಜಗದು ಬಿಟ್ಬಿಟ್ಟಿದೆ ಅದು. ಆಮೇಲೆ ಲಂಗೋಟಿಲೇ ಮನೆಗೆ ಬಂದ. ಹೀಗೆ ಹೇಳ್ತದೆ ಅಂದರೆ, ಯಾರು ಮನುಷ್ಯ ವಾಸನೆಗಳ ಹಿಂದೆ ಹೋಗ್ತಾನೋ ಅವನಿಗೆ ಉಳಿಯೋದು ಲಂಗೋಟಿ ಮಾತ್ರ ಅಂತ ಹೇಳ್ತದೆ ಕಥೆ. ಈ ತರಹ ಸ್ಥಿತಿ ಇದೆ. ಆದ್ದರಿಂದ ವಿವೇಕ ಏನು ಕೊಟ್ಟಿದ್ದಾನೆ ಭಗವಂತ, ನಮ್ಗೆ ಆ ವಿವೇಕ ಕೊಟ್ಟಿದ್ದಾನೆ. ಏನು ಮಾಡಬೇಕು ಏನು ಮಾಡಬಾರ್ದು ಇನ್ನೆನ್ನುವಂಥ ವಿವೇಕವನ್ನು ಕೊಟ್ಟಿದ್ದಾನಲ್ಲ, ಅದರ ಮೂಲಕ ಜೀವನದ ಗುರಿ ಕಡೆ ಹೋಗಬಹುದು ಅಂತ ಹೇಳ್ತದೆ ಶಾಸ್ತ್ರ. ಆಯಿತು, ಇಲ್ಲಿಗೆ 1ನೇ ಹಂತದಲ್ಲಿ ನಾವು ವಿಚಾರ ಮಾಡೋಣ. ಜೀವನದ ಗುರಿಯ ಬಗ್ಗೆ ಪರಿಪ್ರಜ್ಞೆ ಏನೋ ಬಂತು ಸರಿ, ಆದರೆ ಆ ತರಹದ ಸಾಧನೆಯನ್ನು ಮಾಡಿ ಗುರಿ ಕಡೆ ಹೋಗಲಿಕ್ಕೆ ಅವಕಾಶ ಇದೆಯಾ? ಖಂಡಿತವಾಗಿಲ್ಲ. ಯಾಕೆಂದರೆ ನಾವೇ ಕಾಣುವ ಹಾಗೆ ನಮ್ಮ ಮನಸ್ಸಿನಲ್ಲಿ ಹುಟ್ಟುವಂತಹ ಅನೇಕ ಆಸೆಯ ಒಂದು ಪ್ರವಾಹ ಅಂತಲೇ ಹೇಳ್ಬೋದು. ಅದು ಅರಿಷಡ್ ವರ್ಗಗಳ ಸಾಲು ಅಂತ ಅದಕ್ಕೆ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೀಗೆ ಹೇಳ್ತಾರೆ. ಈಗ ನನಗೆ ಒಳ್ಳೆಯದಾಗಲಿ, ನನಗೆ ಕೆಟ್ಟದ್ದಾಗಬಾರ್ದು ಅಂತ ಪ್ರತಿಯೊಬ್ಬರೂ ಬಯಸ್ತಾರೆ. ಇನ್ನೊಬ್ಬನಿಗೆ ಕೆಟ್ಟದ್ದಾಗಲಿ ಅಂತ ಬಯಸೋದು ಎಲ್ಲಿಂದ ಬಂತಿದ್ದು? ನನ್ನೊಳಗೆ ಆಶ್ಚರ್ಯ ಇದೆ. ಅವನು 2 ಅಂತಸ್ತಿನ ಮನೆ ಕಟ್ಬಿಟ್ಟ ಅಂತ ನಾವು ಬಂದೇ ಬಿಡ್ತದಲ್ಲ. ಇದನ್ನೇ ಕಶ್ಮಲ ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದಕ್ಕೆ ಒಂದೊಂದು ಪುರಾಣನೇ ಹೇಳ್ಬೋದು. ಈ 6ಕ್ಕೆ ಒಂದೊಂದು ಪುರಾಣನೇ ಹೇಳ್ಬೋದು. ಎಲ್ಲ ಸಂಗತಿಗಳು ಹುಟ್ಟಿದ್ದು ಪುರಾಣ ಸಂಗತಿಗಳು ಕೂಡ ಈ 6ರ ಮೇಲೆ, ಮತ್ತಿನ್ನೇನು ಮಾತಿಲ್ಲ. ರಾವಣನ ಪುರಾಣ ತಗೊಂಡ್ರೆ ಕಾಮದ ವಿಷಯ ಹೇಳ್ಬೋದು, ಇನ್ನೊಬ್ಬನ ವಿಷಯ ತಗೊಂಡ್ರೆ ಕ್ರೋಧದ ವಿಷಯ ಹೇಳ್ಬೋದು. ಹೀಗೆ ಈ ಅರಿಷಡ್ ವರ್ಗಗಳನ್ನ ಆಧರಿಸಿ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಭಾವನೆಗಳು ನಮಗೆ ಶುಭವನ್ನು ಕೊಡ್ತದೋ ಅಂತ ಕೇಳಿದರೆ ಖಂಡಿತವಾಗಿಲ್ಲ. ನಮ್ಮನ್ನು ಪತನದೆಡೆಗೆ ಎಳೆದೊಯ್ಯಲಿಕ್ಕೆ ಸಿದ್ಧರಾದಂಥ, ಅದರಿಂದಲೇ ಅದನ್ನು ಅರಿಷಡ್ವರ್ಗ ಅಂತ ಹೇಳಿದ್ದಾರೆ, ವೈರಿಗಳು ಅಂತ ಹೇಳಿದ್ದಾರೆ. ಅದು ಇದ್ದಂತಹ ಅನುಭವ ಎಲ್ಲರಿಗೂ ಬರ್ತದೆ, ಯಾರಿಗೂ ಬರದೇ ಇರೋದಿಲ್ಲ. ಅದನ್ನು ದಮನ ಮಾಡೋದು ಹೇಗೆ? ಈಗ ನನಗೆ ಇವರು ಏನೋ ಒಂದು ಮಾಡಿದರು ಅಂದರೆ ಅದರಲ್ಲಿ ತಪ್ಪು ಕಾಣ್ತದೆ. ಅವರ ಮನಸ್ಸಿನ ಸ್ಥಿತಿಗೆ ತಕ್ಕಂತೆ, ಅವರ ಸಂಸ್ಕಾರಕ್ಕೆ ತಕ್ಕಂತೆ ಅವರು ಮಾಡಿರ್ತಾರೆ. ಅದು ನನಗೆ ತಪ್ಪು ಕಾಣ್ತದೆ. ಹಾಗೆ ನಾನಾರು ಸರಿ ಮಾಡುವವನು ಅಂತ ಕೇಳಿದರೆ ಅಲ್ಲ. ಎಂಥ ಗೊಂದಲ ಇದೆ ನೋಡಿರಿ. ಆಯಿತು, ನೀನಾದರೂ ಸರಿ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ. ಇದಕ್ಕೆ ಅಶುದ್ಧ ಸ್ಥಿತಿ ಹೇಳ್ತಾರೆ. ಮನಸ್ಸಿನ ಅಶುದ್ಧ ಸ್ಥಿತಿ ಅಂದರೆ ಯಾವುದಪ್ಪ ಅಂತಂದರೆ, ಏನು ಮಾಡಬೇಕು ಹೇಳಿ ಗೊತ್ತಿಲ್ಲ, ಮತ್ತೊಬ್ಬರು ಮಾಡಿದ್ದು ಸರಿಯಾಗೋದಿಲ್ಲ. ಇದು ಅಶುದ್ಧ ಸ್ಥಿತಿ. ಅಲ್ಲಿ ವಿವೇಕ ಇಲ್ಲ, ಅವಿವೇಕ ಅಂತ ಹೇಳ್ಬೋದು. ಇಂಥ ಸ್ಥಿತಿ ಇದೆ, ಪ್ರತಿಯೊಬ್ಬರೊಳಗೂ ಇದೆ. ಗಮನಿಸಿ ನೋಡಿದರೆ ಪ್ರತಿಯೊಬ್ಬರೊಳಗೂ ಆ ಸ್ಥಿತಿ ಇದ್ದೇ ಇದೆ. ಎಷ್ಟೋ ಒಂದಿಷ್ಟು ಸ್ವಚ್ಛ ಆಗಿರ್ಬೋದು, ಆದರೆ ಪೂರ್ಣ ಸ್ವಚ್ಛ ಆಗೋದಿಲ್ಲ. ಈ ಪೂರ್ಣ ಸ್ವಚ್ಛ ಸ್ಥಿತಿ ಬಂದಾಗ ಮಾತ್ರ ಆ ಏನು ನಿಜವಾದಂತಹ ಗುರಿ ಇದೆಯೋ ಅದ್ರ ಕಡೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯ. ಅಂಥ ಆ ಏನು ನಿಜವಾದಂತಹ ಶುದ್ಧ ಸ್ಥಿತಿ ಇದೆಯೋ ಅದನ್ನು ಪಡೀಲಿಕ್ಕೆ ಅತ್ಯಂತ ಸರಳ ಮಾರ್ಗ ಯಾವುದಪ್ಪ ಅಂತಂದರೆ, ಹಿರಿಯರು ಹಾಕ್ಕೊಟ್ಟಂತಹ ಭಗವಂತನನ್ನು ಅನುಸರಿಸು ಎಂದೆನ್ನುವಂತಹ ಮಾರ್ಗ. ಯಾಕೆಂದರೆ ನನ್ನಿಂದ ಪ್ರಾಣಾಯಾಮ ಮಾಡಲಿಕ್ಕಾಗೋದಿಲ್ಲ, ಯೋಗ ಮಾಡಲಿಕ್ಕಾಗೋದಿಲ್ಲ, ವೇದ ಉಪನಿಷತ್ತು ಓದಲಿಕ್ಕೆ ಸಂಸ್ಕೃತನೂ ಬರೋದಿಲ್ಲ, ಕನ್ನಡದಲ್ಲಿ ಆ ಪುಸ್ತಕ ಇದ್ದರೂ ಅರ್ಥ ಆಗೋದಿಲ್ಲ. ಇಂಥ ಸ್ಥಿತಿ ಇರ್ತದೆ. ಅಂದಾಗ ನಾನು ಅತ್ಯಂತ ಅನುಸರಿಸಬಹುದಾದಂಥ ಮಾರ್ಗ ಅಂದರೆ ಭಗವಂತನ ಅನುಸರಣೆ. ನಾನಂತೂ ಅನೇಕ ಉಪನ್ಯಾಸಗಳಲ್ಲಿ ಅದನ್ನೇ ಹೇಳ್ತೇನೆ. ಯಾರಿಗೆ ಭಗವಂತನ ಅರಿವು ಉಂಟಾಗೋದಿಲ್ವೋ ಅವನ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಮಾರ್ಗಗಳನ್ನ ಈಗೆಲ್ಲ ಹುಟ್ಟಾಕಿದ್ದಾರೆ, ಅಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಭಗವಂತನಲ್ಲೇ ಒಂದು ಅನುರಕ್ತಿ, ಒಂದು ಭಕ್ತಿ ಯಾರಿಗೆ ಬರೋದಿಲ್ವೋ ಅವನು ಉದ್ಧಾರ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗೆ ಬಂದಾಗ ಮಾತ್ರ
ಆ ಅಂತರಂಗದಲ್ಲಿ ಒಂದು ಬೆಳಕು ಒಡೆಯಲ್ಪಡ್ತದೆ. ಈಗ ಬೆಳಗ್ಗೆ 6 ಗಂಟೆ ಆದರೂ ಸೂರ್ಯೋದಯ ಆಗಲಿಲ್ಲ ಅಂದರೆ ಬೆಳಕು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತರಂಗದಲ್ಲಿ ಆ ಸೂರ್ಯೋದಯ ಆದ ವಿನಃ, ವಿವೇಕ ಎಂಬಂತಹ ಸೂರ್ಯೋದಯ ಆದ ವಿನಃ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬೆಳಕು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಬ್ಬರು ಹೇಳ್ತಿದ್ರು, ಅವರಿಗೆ 6 ಜನ ಗಂಡು ಮಕ್ಕಳು. ಇದೊಂದು ಅನುಭವ ಸಿದ್ಧ. 6 ಜನ ಗಂಡು ಮಕ್ಕಳಾದರೆ 6 ಜನ ಕೂಡ ಒಳ್ಳೊಳ್ಳೆ ನೌಕರಿಯಲ್ಲೇ ಇದ್ದಾರೆ. ಒಬ್ಬರಂತೂ ಅಮೇರಿಕಾದಲ್ಲೇ ಇದ್ದಾರೆ. ಹೀಗಿದ್ದು ಕೂಡ ಅವರು ವರ್ಷಕ್ಕೊಂದು, ಮತ್ತು ತಂದೆ ತಾಯಿಗಳ ಮೇಲೆ ಅಪಾರ ಪ್ರೀತಿ ಅವರಿಗೆ. ತಂದೆ ತಾಯಿಗಳನ್ನ ಬಂದು ಮಾತಾಡಿಸಿ ವರ್ಷಕ್ಕೊಂದು ಆವರ್ತಿಯಾರು ಅವ್ರನ್ನ ಭೇಟಿ ಮಾಡಿ ಅವರು ಯೋಗಕ್ಷೇಮ ವಿಚಾರ ಮಾಡಿ ಎಲ್ಲ ಮಾಡ್ತಾರೆ ಅವರು. ಆದ್ರೆ ತನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ ಅಂತ ಹೇಳ್ತಿದ್ರು. 72 ವರ್ಷ ಅವರಿಗೆ. ಒಳ್ಳೊಳ್ಳೆ ನೌಕರಿಯಲ್ಲಿ ಇದ್ದಾರೆ. ಮನೇಲಿ ವ್ಯವಸ್ಥೆಗಂತೂ ಏನೂ ಕೊರತೆ ಇಲ್ಲ, ಕಾರಿದೆ, ಎಲ್ಲದೂ ವ್ಯವಸ್ಥೆ ಇದೆ. ತನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಯಾಕೆಂದರೆ ಪ್ರತಿಯೊಂದರಲ್ಲೂ ಕೂಡ ತನಗೆ ದೋಷ ಕಾಣ್ತದೆ ಅಂತ ಹೇಳ್ತಾರೆ. ಹಾಗಿದ್ರೆ ಲೌಕಿಕ ವ್ಯವಸ್ಥೆ ಪರಿಪೂರ್ಣಗೊಂಡಾಗ ಮನುಷ್ಯನು ಅಂತರಂಗದಲ್ಲಿ ಸಂಪೂರ್ಣವಾದಂಥ ಶಾಂತಿ ಸುಖ ಅನುಭವಕ್ಕೆ ಬರಬೇಕಾಗಿತ್ತಲ್ಲ, ಯಾಕೆ ಬರೋದಿಲ್ಲ? ಲೌಕಿಕ ವ್ಯವಸ್ಥೆಯೇ ಅಂತಿಮ ಅಲ್ಲ. ಖಂಡಿತವಾಗಿ ಇವರಿಗೆ ಬ್ರಹ್ಮಾನಂದ ಭಾರತಿ ಸ್ವಾಮಿಯವರು ಇದ್ದಾರೆ. ಇವರು ಇಲ್ಲಿಗೆ ಬರುವ ಮೊದಲು ಇಷ್ಟೆಲ್ಲ ವ್ಯವಸ್ಥೆ ಅವರಿಗೇನೂ ಇರಲಿಲ್ಲ. ನಿಜವಾಗಿ ಬೀದಿಲಿದ್ದಲಕ್ಕೇ ಆಗಿತ್ತು. ಅವರು ಪಕ್ಕ ಇರಲಿಕ್ಕೆ ಮನೆಯೂ ಕೂಡ ಇರಲಿಲ್ಲ. ಆದರೆ ಅವ್ರಿಗೆ ಶಾಂತಿ ಸಮಾಧಾನ ಎಲ್ಲಿ ಸಿಕ್ಕಿತ್ತು ಅಂದರೆ ಒಳಗಡೆಯಲ್ಲಿ ಸಿಕ್ಕಿತ್ತು. ಕರೆ ನಾನು ಪ್ರತ್ಯಕ್ಷ ಉದಾಹರಣೆ ಹೇಳ್ತೀನಿ. ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ದರು. ಅಲ್ಲೂ ಅವರು ಇದೇ ಸ್ಥಿತಿಯನ್ನು ಇಟ್ಕೊಂಡಿದ್ರು. ಹ್ಯಾಂಗೆ ಇಟ್ಕೊಂಡಿದ್ರು? ಅದು ಅಂತರಂಗದಲ್ಲಿ ಸಿಗುವಂತಹ ಸ್ಥಿತಿ. ಹೊರಗಡೆಯಲ್ಲಿ ಏನು ವ್ಯವಸ್ಥೆ ಇದೆಯೋ ಇದರಿಂದ ಸಿಗುವಂತಹ ಸ್ಥಿತಿ ಅಲ್ಲ. ಹಾಗೆ ಜೀವನದ ಗುರಿಯನ್ನು ಸೇರಿದಾಗ ಮನುಷ್ಯನಿಗೆ ಏನಾಗ್ತದೆ ಅಂದರೆ ಪರಿಪೂರ್ಣವಾದಂತಹ ಶಾಂತಿಯ ಅನುಭವ, ಪರಿಪೂರ್ಣವಾದಂತಹ ತೃಪ್ತಿಯ ಅನುಭವ ಇದು ಖಂಡಿತವಾಗಿ ಬರಲೇಬೇಕು, ಬಂದೇ ಬರ್ತದೆ. ಈಗ ನಾವು ಸಣ್ಣ ಮಕ್ಕಳು ನೋಡ್ತೇವೆ, ಅತ್ಯಂತ ಆನಂದಕರವಾಗಿ ಆಡ್ತಾ ಇರ್ತಾವೆ ಮಕ್ಕಳು. ಒಂದು ಬೆಡ್ಶೀಟ್ ಮೇಲೆ ಮಂಚಿಬಿಟ್ರೆ ಸಾಕು, ಕಾಲು ಹೊಡ್ಕೋತಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಅದಕ್ಕೇನು ಆಸ್ತಿ ಇದೆಯೋ, ಮನೆ ಇದೆಯೋ, ದುಡ್ಡಿದೆಯೋ ಸಂತೋಷ ಪಡಲಿಕ್ಕೆ? ಏನಿದೆ ಅದಕ್ಕೆ? ಏನೂ ಇಲ್ಲ ಅದಕ್ಕೆ. ಆ ಏನೂ ಇಲ್ಲ ಹೇಳೋದ್ರಲ್ಲೇ ಪೂರ್ಣ ಸಿಕ್ಬಿಟ್ಟಿದೆ ಅದಕ್ಕೆ. ಹೀಗೆ ಆ ಏನೂ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಸಿಗುವಂಥ ಆನಂದ ಇದೆಯೋ ಇದಕ್ಕೆ ಜೀವನದ ಗುರಿ ಅಂತ ಹೇಳ್ತಾರೆ. ಆದರೆ ಅನೇಕವನ್ನೆಲ್ಲ ಸಂಪಾದಿಸಿದಾಗ ಆ ಜೀವನದ ಸುಖ ಸಿಗ್ತದೆ ಅಂತ ಒಂದು ಭ್ರಮೆ ನಮ್ಮ ತಲೆ ಒಳಗೆ ಹೋಗ್ಬಿಟ್ಟಿದೆ. ಇದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ. ಮತ್ತು ಇನ್ನೇನಿಲ್ಲ. ಯಾವುದನ್ನು ಸಂಪಾದಿಸಿದಾಗ ನನಗೆ ಸುಖ ಸಿಗ್ತದೆ ಅಂತ ನಾನು ತಿಳಿತೇನೋ ಅದು ಅಜ್ಞಾನ. ಯಾವುದನ್ನು ಸಂಪಾದಿಸಬೇಕಾಗಿಲ್ಲ, ಇನ್ನೇನು ನಾನು ಪಡಿಬೇಕಾದಿಲ್ಲ ಎಂದೆನ್ನುವಂತಹ ಭಾವ ಬಂತೋ ಅದು ಪರಿಪೂರ್ಣ ಸ್ಥಿತಿ, ಅದು ಪರಿಪೂರ್ಣವಾದಂಥ ಆನಂದ ಸ್ಥಿತಿ. ಇಂಥ ಸ್ಥಿತಿಯನ್ನು ಪಡೆಯೋದಕ್ಕೆ ಜೀವನದ ಗುರಿ ಅಂತ ಹೇಳಿದ್ದಾರೆ. ಹಾಗಂತ ಈಗ ನಾವು ಇಷ್ಟೆಲ್ಲ ಉಪನ್ಯಾಸಗಳನ್ನೋ ಅಥವಾ ಇಂಥದ್ದನ್ನು ಸಚ್ಚಿಂತನೆಯನ್ನು ಮಾಡಿದರೂ ಈಗ 2 ಗಂಟೆ ಆಯಿತು ಅಂತ ಇಟ್ಕೊಳ್ಳೋಣ, ಇದೇ ಉಪನ್ಯಾಸ ಮಾಡ್ತಾರೆ, ಹೊಟ್ಟೆ ತಾಳ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ. ಅಲ್ಲಿ ಜೀವನದ ಒಂದು ಏನು ಈ ಬದುಕಿನ ಒಂದು ಸೂತ್ರ ಇದೆಯೋ ಅದನ್ನು ಭಗವಂತ ಹಾಗೇ ವ್ಯವಸ್ಥೆ ಮಾಡಿದ್ದಾನೆ. ಯಾಕಂದರೆ ಆ ಹಸಿವು, ನಿದ್ದೆ, ನೀರಡಿಕೆ, ಗಾಳಿಯ ಅವಶ್ಯಕತೆ ಇದೆಲ್ಲ ಈ ದೇಹಕ್ಕಿದೆ. ಅದನ್ನು ತಕ್ಕ ಮಟ್ಟಿಗೆ ಪೂರೈಸಲೇಬೇಕಾದಿದೆ. ಇಲ್ಲದಿದ್ದರೆ ನನಗೆ ಜೀವನದ ಗುರಿ ಕಡೆ ಹೋಗಲಿಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ಜೀವನ ಉಪಾಯ ಏನಿದೆಯೋ ಅದನ್ನು ನಾನು ಅತ್ಯಂತ ವ್ಯವಸ್ಥಿತವಾಗೇ ಮಾಡಬೇಕು. ಯಾಕೆಂದರೆ ಈ ಪ್ರಾಣಿಗಳು ಹಾಗೆ, ಇವತ್ತು ಸಿಕ್ತು ನಾಳೆ ಸಿಕ್ಕಲಿಲ್ಲ ಅಂದರೆ ಅವಕ್ಕೇನೂ ಇಲ್ಲ. ಮನುಷ್ಯನಿಗೆ ಹಾಗಾಗೋದಿಲ್ಲ. ಮತ್ತು ಸಮಾಜದ ಕಟ್ಟುಪಾಡಿದೆ, ಜೀವನ ಧರ್ಮ ಇದೆ, ಅದಕ್ಕೆ ತಕ್ಕಂತೆ ನಾನು ಮಾಡಬೇಕಾದ್ದಿದೆ. ಇದೆಲ್ಲ ಎಲ್ಲರಿಗೂ ತಿಳಿದಂಥ ಸಂಗತಿ. ನಾನು ಯಾಕೋ ಉಪನ್ಯಾಸ ಕುಂತಾಗ ಹೇಳ್ತಾ ಇದ್ದೇನೆ ಬಿಟ್ಟರೆ ಇದೆಲ್ಲ ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಸಂಗತಿ. ಜೀವನೋಪಾಯಕ್ಕಾಗಿ ಯಾವ ಧರ್ಮವನ್ನು ನಾನು ಮಾಡಬೇಕೋ ಅದನ್ನು ಮಾಡದೇ ಇದ್ದರೆ ಸಮಾಜ ನಾಳೆ ನಗ್ತದೆ ನನಗೆ. ನನ್ನ ಜೀವನೋಪಾಯಕ್ಕಾಗಿ ಏನೂ ಇಲ್ಲ ಅಂತ ನಾನು ಯಾವುದೋ ಒಂದು ಪ್ರಾಣಿಯನ್ನು ಕೊಲ್ಲುವ ಕೆಲಸವನ್ನು ಅಥವಾ ಇಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಅಂತರಂಗನೂ ಒಪ್ಪೋದಿಲ್ಲ. ನಾನು ಬಾಹ್ಯದಲ್ಲಿ ಮಾಡಿದರೆ ನೀವು ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಅಂತ ಕೊಟ್ಟು ಕೆಲಸ ಮಾಡ್ತಾನೆ ಅಂತಾರೆ.
ಹೌದಾ? ಅಂದಾಗ ನಾನು ಎಷ್ಟೊಂದು ಆ ರೈಲ್ವೆ ಹೇಗೆ 2 ಹಳಿಯ ಮೇಲೆ ಹೋಗ್ತದೋ ಹಾಗೆ ಸತ್ಯ ಮತ್ತು ಧರ್ಮ ಅಂದಿರುವಂಥ ಹಳಿಯನ್ನು ನನಗೆ ಬಿಡಲಿಕ್ಕೆ ಆಗೋದಿಲ್ಲ. ಬಿಟ್ಟರೆ ನನ್ನ ಜೀವನ ಪತನ ಆಗ್ಬಿಡುತ್ತೆ. ಈ ಸ್ಥಿತಿ ಇದೆ. ಇದನ್ನು ನಾನು ಒಂದು ಭಾಗದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲೇಬೇಕಾದಂತಹ ಸಂಗತಿ ಇದೆ. ಯಾಕೆಂದರೆ ಈ ಲೌಕಿಕ ಜೀವನದ ಒಂದು ಉಪಾಯ ಇದೆಯಲ್ಲ, ಇದನ್ನು ನಾನು ಮಾಡಲೇಬೇಕಾದ್ದಿದೆ. ಭಗವಂತ ಇಟ್ಟು ವ್ಯವಸ್ಥೆನೇ ಹಾಗೆ. ಗಾಳಿಯ ಅವಶ್ಯಕತೆ ಎಷ್ಟು ಅಂತ ಮೂಗು ಹಿಡಿದ್ರೂ ಗೊತ್ತಾಗ್ತದೆ. ಹಸಿವಾದಾಗ ಏನು ಮಾಡಬೇಕು ಅಂತ ನಾನು ಪರಿತಪಿಸೋದನ್ನು ನೋಡಿದರೂ ಗೊತ್ತಾಗ್ತದೆ. ಹಸುವನ್ನು ಕಟ್ಟಲಿಕ್ಕೆ ಬರೋದಿಲ್ಲ, ಎಲ್ಲ ನಮಗೆ ಗೊತ್ತಾಗ್ತದೆ. ಆದರೆ ಅದನ್ನು ನಾನು ಅನುಸರಿಸುವಾಗ ಯಾವ ರೀತಿ ಅನುಸರಿಸಬೇಕು? ಎಷ್ಟೋ ಸಾರಿ ಸತ್ಯ ಹೇಳ್ತೇನೆ, ಜೀವನಕ್ಕೆ ಬೇಕಾದಂತಹ ಏನು ಅಗತ್ಯ ಇದೆಯೋ ಅದು ಸಿಗದೇ ಇದ್ದಾಗ ತುಂಬ ದುಃಖ ಆಗ್ತದೆ, ಮತ್ತು ಅದು ಅತ್ಯಂತ ಅವಶ್ಯಕವೂ ಹೌದು. ನನಗೆ ಯಾವುದೋ ಒಂದು ವೃತ್ತಿ ಅಂತ ಇಲ್ಲದೆ ಇದ್ದರೆ ನಾನು ಬದುಕೋದು ಹೇಗೆ? ಜೀವನದ ಊರಿಗೆ ಕಡೆಗಾಯಿತು, ಮೊದಲು ಬದುಕಬೇಕಲ್ಲ. ಇಂಥ ಸ್ಥಿತಿ ಇದೆ. ಅಂದರೆ ಇದು ಈ ದೇಹದಿಂದ ಬಂದಂಥ ಯಾತ್ರೆ. ಯಾಕೆಂದರೆ ನಾವು ಹುಟ್ಟಿದ ಆರಭ್ಯ ಬದುಕಿರುವವರಿಗೆ ಒಂದು ವ್ಯವಸ್ಥಿತವಾದಂತಹ ಜೀವನ ಕ್ರಮವನ್ನು ಅನುಸರಿಸಬೇಕಲ್ಲ, ಅದಕ್ಕಾಗಿದ್ದಂತಹ ವ್ಯವಸ್ಥೆ. ಹಾಗೆ ಮಾಡದೇ ಇದ್ದರೆ ಜೀವನದ ಗುರಿ ಕಡೆ ನಾನು ಹೋಗಲಿಕ್ಕಾಗೋದಿಲ್ಲ. ಒಂದು ವಿಷಯ ಮಂದಟ್ಟು ಮಾಡಿಕೊಳ್ಬೇಕು, ನಾವು ಜೀವನದ ಏನು ಉಪಾಯ ಇದೆಯೋ, ಜೀವನದ ಅವಶ್ಯಕತೆ ಇದೆಯೋ ಅದನ್ನು ನಾನು ಒಂದು ಹಂತದಲ್ಲಿ ತಣಿಸಲೇಬೇಕಾದ್ದಿದೆ, ಪ್ರತಿಯೊಬ್ಬರಿಗೂ ಕೂಡ.